ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ ಸಂಯುಕ್ತ ಕರ್ನಾಟಕದಲ್ಲಿ ಮಾಸ ಭವಿಷ್ಯದಲ್ಲಿ ಬರ್ತಾ ಇರ್ತಾನೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಒಂದು ಕಮೆಂಟ್ ಮುಖಾಂತರವಾಗಿ ನಮಗೆ ತಿಳಿಸಿ, ಮತ್ತು ಅಂತಹ ಕಮೆಂಟ್ಗಳಿಗೆ ಉತ್ತರನ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮ್ಮನ್ನು ಮತ್ತೆ ಮತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಅದು ಉತ್ತೇಜನವನ್ನು ಕೊಡುತ್ತೆ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಬೇಡ್ಕೊಳ್ತಾ, ಮಿಥುನ ರಾಶಿಯ ಮಾಸ ಭವಿಷ್ಯ. ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯಲ್ಲಿ ಜನ್ಮದಲ್ಲಿ ಬಂದು ಚಂದ್ರ ಕೂತ್ಕೊಳ್ತಾರೆ. 12ನೇ ಮನೆಯಲ್ಲಿಂತ ಗುರುಗ್ರಹ, 2ನೇ ಮನೆಯಲ್ಲಿರುವಂಥ ಕುಜಗ್ರಹ. ಈ ಮಿಥುನ ರಾಶಿಯನ್ನು ನೀವು ಯಾರೇ ನೋಡಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ನೋಡ್ಕೊಳ್ತಾರೆ. ಯಾಕೆ ಅಂದರೆ ದೇಹ ಶೀತದ ವಾತಾವರಣಗಳಿಂದ ಕೂಡುತ್ತೆ. ಕೆಮ್ಮು, ನೆಗಡಿ, ಕಫ, ಮೂಗು ಕಟ್ಕೊಳ್ಳುವಂಥದ್ದು ಇದೆಲ್ಲವೂ ಸಹ ಆಗುವಂಥದ್ದು. ಉದಾಹರಣೆ ಮಿಥುನ ರಾಶಿಯವರಾಗಿರುವಂತಹ ನಾನೇ. ನಾನು ನೋಡಿ, ಇಷ್ಟೆಲ್ಲವೂ ಚೆನ್ನಾಗಿದ್ದಾಗ ಡಿಸೆಂಬರ್ ತಿಂಗಳು ಬಂತು ಅಂದರೆ ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಯಿತು. ಯಾಕೆ ಅಂತಂದರೆ ಅದು ಆಟೋಮೆಟಿಕ್. ನಿಮಗೇನೋ ನೀವು ಆಹಾರದಲ್ಲಿ ವ್ಯತ್ಯಾಸವಾದರೂ ಆಗುತ್ತೆ, ಗಾಳಿಯ ವ್ಯತ್ಯಾಸದಲ್ಲಿ, ನೀರಿನ ವ್ಯತ್ಯಾಸದಲ್ಲೂ ಆ ಸಮಸ್ಯೆಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಜೊತೆಯಲ್ಲಿ ಗುರು 12ನೇ ಮನೆಯಲ್ಲಿ ಗುರು ಬಂದಾಗ, ಗುರುವಿನ ಬಲವಿಲ್ಲದೆ ಇದ್ದಾಗ ಯಾವ ಕೆಲಸ ಕಾರ್ಯಗಳೂ ಸಹ ಅದು ಸಕ್ಸಸ್ ಆಗೋದಿಲ್ಲ. ನೀವು ಅಂದುಕೊಂಡಂತಹ ಕೆಲಸಗಳು ಕೈಗೂಡೋದಿಲ್ಲ. ಹಣಕಾಸು ಕೈನಲ್ಲಿ ನಿಲ್ಲೋದಿಲ್ಲ. ಮುಖ್ಯವಾಗಿ ಹಣ ಬರುತ್ತೆ, ವ್ಯಯವಾಗುತ್ತೆ, ಅಥವಾ ಬರಬೇಕಾಗಿರುವಂಥ ಕೆಲಸ ಕಾರ್ಯಗಳೇ ಅಡೆತಡೆಗಳಾಗುತ್ತೆ, ಅಥವಾ ದೊಡ್ಡ ದೊಡ್ಡ ಕೆಲಸಗಳು ಬರಬೇಕು ಅನ್ನುವಂಥದ್ದು ಸಣ್ಣ ಪುಟ್ಟ ಕೆಲಸಗಳು ಬಂದು ಅಲ್ಲಿಗೆ ಸ್ಥಗಿತವಾಗುತ್ತೆ. ಈ ರೀತಿಯಾದಂತಹ ವಾತಾವರಣ. ಮತ್ತು ದೇಹದಲ್ಲಿ ಸುಸ್ಥಿರ ವಾತಾವರಣ. ಕುಜಗ್ರಹರೂ ದೋಷದಲ್ಲಿದ್ದಾನೆ, ಗುರುಗ್ರಹವೂ ದೋಷದಲ್ಲಿದ್ದಾನೆ, ಚಂದ್ರಗ್ರಹವೂ ಜನ್ಮದಲ್ಲಿದ್ದಾನೆ ಅಂತ ಅಂದಾಗ ನಿಮಗೆ ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥ ಜನಗಳು, ನಿಮ್ಮ ಬಗ್ಗೆ ಅದು ಇದು ಮಾತನಾಡಿಕೊಳ್ಳುವಂಥ ಜನಗಳು, ದೇಹದಲ್ಲಿ ಆಯಾಸ, ದೇಹ ನಿಮಗೆ ಅಂದುಕೊಂಡಂಗೆ ಸಪೋರ್ಟ್ ಮಾಡ್ತಲೇ ಇರುವಂತಹ ತೊಂದರೆ ತಾಪತ್ರೆಗಳನ್ನು ಮಿಥುನ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಅನುಭವಿಸ್ತಾರೆ. ಆದ್ದರಿಂದ ಜಾಗರೂಕತೆಯನ್ನು ವಹಿಸಿ. ಬೇರೇನೂ ಮಾಡಲಿಕ್ಕಾಗೋದಿಲ್ಲ. ಅಧಿಪತಿಯಾದಂಥವನು ನಿಮಗೆ ಬುಧಗ್ರಹ, ದೋಷದಲ್ಲಿರುವಂಥವನು ಗುರುಗ್ರಹ. ನೋಡಿ, ಎಷ್ಟೋ ದಿನಗಳಿಂದ ನೀವು ಅನ್ಕೊತಿರ್ತೀರಿ ರಾಯರ ದೇವಸ್ಥಾನಕ್ಕೆ ಹೋಗ್ಬರೋಣ, ಮಂತ್ರಾಲಯಕ್ಕೆ ಹೋಗ್ಬರೋಣ, ಒಂದು ಬಾರಿ ದರ್ಶನ ಮಾಡ್ಕೊಂಡು ಬಂದರೆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನುವಂತಹ ವಾತಾವರಣಗಳನ್ನು ನಾವು ಅಂದ್ಕೊಳ್ತಲೇ ಇರ್ತೀವಿ. ಅವಕಾಶಗಳೇ ಕೂಡಿ ಬರೋದಿಲ್ಲ. ಆ ಅವಕಾಶಗಳು ಕೂಡಿ ಬಂದರೆ ಎಷ್ಟೋ ಸಮಸ್ಯೆಗಳನ್ನು ರಾಯರ ದೃಷ್ಟಿ ಬಿದ್ದರೆ ಸಾಕು, ಎಷ್ಟೋ ಸಮಸ್ಯೆಗಳು ಪರಿಹಾರಗಳಾಗ್ಬಿಡುತ್ತೆ. ಆದರೆ ಅದಕ್ಕೆ ಸದಾವಕಾಶಗಳನ್ನು ಭಗವಂತನೇ ಕೊಡೋದಿಲ್ಲ. ಅಂತಹ ಸಮಸ್ಯೆಗಳನ್ನು ಅನುಭವಿಸ್ತಿದ್ದೀವಿ. ಆದರೆ ರಾಯರ ದರ್ಶನದಿಂದ ಎಲ್ಲವೂ ಸರಿ ಆಗುತ್ತೆ. ನಾನೇ ಹೇಳಂಥದ್ದು ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ, ಮತ್ತು ರಾಯರ ದರ್ಶನ ಮಾಡ್ಕೊಳ್ಳಿ. ಮಿಥುನ ರಾಶಿಯವರು ಅನುಕೂಲವಾಗುತ್ತೆ. ಮುಂದಿನ ದಿನಗಳಲ್ಲಂತೂ ಅನುಕೂಲಕರವಾದಂತಹ ವಾತಾವರಣ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ನೋಡೋಣ. ನಮಸ್ಕಾರ.